पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾವು ಜನವರಿ 13ನೇ ತಾರೀಕು ಮಂಗಳವಾರದ ದಿನ ಭವಿಷ್ಯವನ್ನು ನಾವು ನೋಡೋಣ. ಮೊದಲನೆಯದಾಗಿ ಮೇಷರಾಶಿ. ದಿನ ನೀವು ತುಂಬಾ ಸಂತೋಷವಾಗಿ ಇರುತ್ತೀರಿ ಮತ್ತು ಈ ದಿನ ನೀವು ಯಾವುದೇ ರೀತಿಯಾದಂತಹ ಹಣವನ್ನು ಹೂಡಿಕೆ ಮಾಡುವಾಗ ದಯವಿಟ್ಟು ಇತರರ ಸಲಹೆಯನ್ನು ತೆಗೆದುಕೊಂಡು ನಂತರ ಹೂಡಿಕೆ ಮಾಡಿ. ನಿಮ್ಮದೇ ಆದಂತಹ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆದಷ್ಟು ಹೋಗಬೇಡಿ. ಯಾಕೆಂದರೆ ಇದರಲ್ಲಿ ನಿಮಗೆ ನಷ್ಟಗಳು ತೋರುತ್ತಾ ಇದೆ. ಅದಕ್ಕೋಸ್ಕರ ಯೋಚನೆ ಮಾಡಿ ಹೂಡಿಕೆ ಮಾಡುವುದು ಉತ್ತಮವಾಗಿರುತ್ತೆ. ಮತ್ತು ಈ ಒಂದು ದಿನ ನೀವು ತುಂಬ ಹಾಸ್ಯ ಪ್ರಜ್ಞೆಯಲ್ಲಿ ಇರ್ತೀರಾ. ಅಂದರೆ ತುಂಬ ಒಂದು ಸಂತೋಷವಾದಂತಹ ಜೀವನವನ್ನು ನೀವು ಕಳಿತೀರಾ ಮತ್ತು ನಿಮ್ಮ ಒಂದು ಆರೋಗ್ಯವನ್ನು ಗುಣಪಡಿಸಿಕೊಳ್ಳುವುದಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂತಹ ಕಾರ್ಯದಲ್ಲಿ ನೀವು ತೊಡಗ್ತೀರಾ ಮತ್ತು ನಿಮ್ಮ ಹೆಂಡತಿಯ ಜೊತೆ ಹೊರಗಡೆ ಶಾಪಿಂಗ್ಗಳಿಗೆ ಹೋಗುವಂತಹ ಸಾಧ್ಯತೆ ಇದೆ ಮತ್ತು ನೀವು ಮಾಡುವಂತಹ ಕೆಲಸವನ್ನು ದಯವಿಟ್ಟು ಈ ದಿನವೇ ಮಾಡಿ ಮುಗಿಸುವಂತಹ ಪ್ರಯತ್ನದಲ್ಲಿ ನೀವು ಇರಬೇಕಾಗುತ್ತೆ. ಬೇರೆ ಯಾರೋ ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ ಅಂತ ನೀವು ಕಾಯಬೇಡಿ. ಈ ದಿನ ನಿಮ್ಮ ಸಮಯವನ್ನು ನೀವು ಹಾಳು ಮಾಡಿಕೊಳ್ಬೇಡಿ. ಆದಷ್ಟು ಈ ಸಮಯವನ್ನು ನೀವು ಚೆನ್ನಾಗಿ ಬಳಸಿಕೊಳ್ಳಿ ಅಂತ ನಿಮ್ಮ ಮಕ್ಕಳಿಗೆ ನೀವು ಸಲಹೆಯನ್ನು ಕೊಡುತ್ತೀರಾ. ಇದರಿಂದ ನಿಮ್ಮ ಮಕ್ಕಳು ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಆ ಸಮಯವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಲು ನೀವು ಸಹಾಯ ಮಾಡುತ್ತೀರಾ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಸುಂದರವಾದಂತಹ ಒಂದು ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆ ತೋರಿಸ್ತಾ ಇದೆ. ಹಾಗೆಯೇ ನೀವು ನಿಮ್ಮ ಸಂಗಾತಿ ಈ ಒಂದು ದಿನದಂದು ಒಂದು ಒಳ್ಳೆಯ ಸಮಯವನ್ನು ಕಳೆಯುತ್ತೀರಾ. ಒಟ್ಟಾಗಿ ನೋಡಿದ್ರೆ ಮೇಷರಾಶಿಯವರಿಗೆ ಈ ದಿನ ಒಳ್ಳೆಯ ದಿನ ಅಂತ ನಾವು ಹೇಳ್ಬೋದು. ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿಯಾದಂತಹ ವೃಷಭ ರಾಶಿಯವರಿಗೆ ಈ ಮಂಗಳವಾರ ಯಾವ ರೀತಿ ಇರುತ್ತಪ್ಪ ಅಂತ ನಾವು ನೋಡೋದಾದ್ರೆ, ನಿಮ್ಮ ಸಹೋದರ ಅಥವಾ ಸಹೋದರಿಯರ ಒಂದು ಸಹಾಯದಿಂದ ನಿಮಗೆ ಒಂದು ಹಣದ ಲಾಭವಾಗುತ್ತೆ. ಅಂದರೆ ಅವರು ನಿಮಗೆ ಹಣವನ್ನು ಕೊಡುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಇಂದು ನೀವು ಒಂದು ಹೋಗುವಂತಹ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಅಲ್ಲಿ ನೀವು ಮಾಡುವಂತಹ ಭಾಷಣಗಳಾಗಿರ್ಬೋದು, ವಿಚಾರಗೋಷ್ಠಿಗಳಾಗಿರ್ಬೋದು, ಇವುಗಳನ್ನು ಬೆಳವಣಿಗೆ ಹೊಸ ವಿಚಾರಗಳನ್ನು ನೀವು ಕಲಿತುಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ನಿಮಗೆ ಒದಗಿಸಿಕೊಡ್ತವೆ. ಆದ್ದರಿಂದ ನೀವು ಅದನ್ನು ಕಲಿತುಕೊಳ್ಳೋದಕ್ಕೆ ಪ್ರಯತ್ನಪಡಿ ಮತ್ತು ನೀವು ಹಣವನ್ನು ಈ ಒಂದು ದಿನ ತುಂಬ ಹೆಚ್ಚಾಗಿ ಖರ್ಚು ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಆದಷ್ಟು ನೀವು ಅನಾವಶ್ಯಕ ಖರ್ಚುಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ದುಂದು ವೆಚ್ಚವನ್ನು ನೀವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಈ ದಿನ ನೀವು ವಿನಾಕಾರಣ ನಿಮ್ಮ ಒಂದು ಪತ್ನಿಯ ಮೇಲೆ ನೀವು ಜಗಳ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದು ನಿಮ್ಮ ಒಂದು ಕೆಲಸದಲ್ಲಿರ್ತಕ್ಕಂಥ ಒತ್ತಡವನ್ನು ತೆಗೆದುಕೊಂಡು ಬಂದು ನಿಮ್ಮ ಸಂಗಾತಿಯ ಮೇಲೆ ಇರೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಜಗಳಗಳಾಗುತ್ತೆ. ಕುಟುಂಬ ಸದಸ್ಯರು ಏನಾದರೂ ಹೇಳಿದ್ರೆ ನೀವು ಅದನ್ನು ಒಪ್ಕೊಳ್ಳೋದಿಲ್ಲ. ಈ ಥರ ಒಪ್ಕೊಳ್ಳೋದಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಿಮ್ಮ ಹಿರಿಯರು ಅವರು ಏನು ಒಂದು ಎಕ್ಸ್ಪೀರಿಯೆನ್ಸ್ನ ಹೇಳ್ತಾರೋ ಅದನ್ನು ನೀವು ಕೇಳೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ನೀವು ಅದನ್ನು ಸರಿಪಡಿಸ್ಕೊಳ್ಬೋದಾಗುತ್ತೆ. ಈ ದಿನ ನೀವು ನಿಮ್ಮ ಒಂದು ಹಠಮಾರಿತನವನ್ನು ಅಥವಾ ನೀವು ಒಂದು ಮಾಡುವಂತಹ ಸಡನ್ ಒಂದು ಚೇಂಜಸ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದರೆ, ನಿಮ್ಮ ಒಂದು ಆಫೀಸ್ಗಳಲ್ಲಿ ನಿಮ್ಮ ಮೂಡ್ ಹಾಳಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ನಿಮ್ಮ ಒಂದು ಹಠಮಾರಿತನವನ್ನು ಕಡಿಮೆ ಮಾಡ್ಕೊಳ್ಬೇಕಾಗಿರುತ್ತೆ ಮತ್ತು ನಿಮ್ಮ ಒಂದು ಪ್ರೀತಿಯಲ್ಲಿ ನಿರಾಶೆ ಇದ್ದರೂ ಕೂಡ ನೀವೇನಾದರೂ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ ಮತ್ತು ನೀವು ಯಾವುದೇ ಒಂದು ಕಾರಣ ಇಲ್ಲದೇ ನಿಮ್ಮ ಹೆಂಡತಿಯರೊತ್ತಿಗೆ ಜಗಳ ಮಾಡ್ತಾ ಇರ್ತೀರ. ಸ್ವಲ್ಪ ಅದನ್ನು ನೋಡಿಕೊಂಡು ಯೋಚನೆ ಮಾಡಿ ನಿಮ್ಮ ಸಂಗಾತಿಯೊಂದಿಗೆ ಮಾತಾಡಿ. ಒಟ್ಟಾಗಿ ವೃಷಭ ರಾಶಿಯವರಿಗೆ ಈ ದಿನ ಒಳ್ಳೆಯ ಧನಲಾಭವನ್ನು ನಿಮ್ಮ ಸಹೋದರರಿಂದ ನೀವು ಪಡೆಯಬಹುದು. ಇನ್ನು ಮಿಥುನ ರಾಶಿಯವರಿಗೆ ನೋಡೋದಾದರೆ, ಈ ಒಂದು ದಿನ ನೀವು ಆದಷ್ಟು ಹೊರಗಡೆ ಇರ್ತಕ್ಕಂತಹ ಔಟ್ಸೈಡ್ ಫುಡ್ಡನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲಾಂದರೆ ನಿಮ್ಮ ಆರೋಗ್ಯದ ಮೇಲೆ ಇದು ಒಂದು ಪರಿಣಾಮವನ್ನು ಬೀರುತ್ತೆ. ಮತ್ತು ಯಾರಾದರೂ ವ್ಯಾಪಾರದ ದೃಷ್ಟಿಯಿಂದ ಹಣವನ್ನು ನೀವೇನಾದರೂ ಕೊಂಡೊಯ್ತಾ ಇದ್ದರೆ ಆ ಹಣದ ಬಗ್ಗೆ ಸ್ವಲ್ಪ ಜಾಗೃತವಾಗಿರಿ. ಯಾಕೆಂದರೆ ನಿಮ್ಮ ಹಣ ಕಳ್ಳತನವಾಗುವಂತಹ ಸಾಧ್ಯತೆ ಜಾಸ್ತಿ ತೋರುತ್ತಾ ಇದೆ. ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಒಂದು ತಿಳುವಳಿಕೆ ಇರುವುದರಿಂದ ನಿಮ್ಮ ಒಂದು ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ನಮಗೆ ತರುತ್ತೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಸಂತೋಷವಾಗಿರಿಸಲು ನಿಮಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೋಸ್ಕರ ನೀವು ಕೂಡ ಏನಾದರೂ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಮತ್ತು ಮೊಬೈಲಲ್ಲಿ ಮಾತಾಡ್ಕೊತ ನಿಮ್ಮ ಒಂದು ಸಮಯವನ್ನು ನೀವು ಈ ಒಂದು ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನೀವೇನು ಮಾಡ್ತೀರಾ ಅಂದರೆ, ಎಲ್ಲ ಟೈಮೆಲ್ಲ ಆಗೋಗಿ ಮಾತೆಲ್ಲ ಆಮೇಲೆ ಯೋಚನೆ ಮಾಡ್ತೀರಾ, ಅಯ್ಯೋ ನಾನು ಇಷ್ಟೋ ತನಕ ಮಾತಾಡಿಬಿಟ್ಟು ಟೈಮ್ ವೇಸ್ಟ್ ಮಾಡಿದೆ ಅಂತ ನೀವು ಆಮೇಲೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಫೋನ್ಗೆ ತುಂಬ ಅಡಿಕ್ಟ್ ಆಗಿ ಆ ಫೋನಲ್ಲಿ ಮಾತಾಡ್ಕೊಳ್ತಾ ನೀವು ನಿಮ್ಮ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ನೋಡೋದಾದರೆ ಮಿಥುನ ರಾಶಿಗೆ ನಾಳೆ ಒಳ್ಳೆಯ ಒಂದು ದಿನ ಅಂತಲೇ ಹೇಳ್ಬೋದು.
ಇನ್ನು ಮುಂದಿನ ರಾಶಿ ಯಾವುದಪ್ಪ ಅಂತ ನಾವು ನೋಡೋದಾದರೆ ಕರ್ಕಾಟಕ ರಾಶಿಯಾಗಿರುತ್ತೆ. ಕರ್ಕಾಟಕ ರಾಶಿಗೆ ನಾಳೆ ಎಲ್ಲ ಯಾವ ರೀತಿ ಭವಿಷ್ಯ ಇದೆಯಪ್ಪ ಅಂತಂದರೆ ಅಷ್ಟೇನು ಶುಭ ಫಲಗಳು ಕಾಣಿಸ್ತಾ ಇಲ್ಲ. ಈ ದಿನ ನೀವು ಆದಷ್ಟು ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ, ಆದಷ್ಟು ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ, ನಿಮ್ಮನ್ನು ನೀವು ತುಂಬ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ಮಾತುಗಳನ್ನು ನೀವು ಕೇಳುವಂತಹ ಪರಿಸ್ಥಿತಿ ಇರಬಹುದು. ಆದ್ದರಿಂದ ನೀವು ಆದಷ್ಟು ಸೈಲೆಂಟ್ ಆಗಿದ್ಬಿಟ್ಟು ನೀವು ಅಲ್ಲಿಂದ ನೀವು ಜಾಗ ಖಾಲಿ ಮಾಡೋದು ಒಳ್ಳೆಯದು ಅಂತ ಹೇಳಬಹುದು. ಮತ್ತು ನೀವು ಯಾವ ರೀತಿ ದುಡ್ಡು ಮಾಡ್ಬೋದು ಅಂತಕ್ಕಂಥದ್ದನ್ನು ಸ್ವಲ್ಪ ನೀವು ಟೆಕ್ನಿಕಲ್ ಆಗಿ ಯೋಚನೆ ಮಾಡ್ತೀರಾ, ಯಾವ ರೀತಿ ಈಸಿಯಾಗಿ ಹಣವನ್ನು ಗಳಿಸಬೇಕು ಅಂತ, ಆ ರೀತಿ ಒಂದು ಯೋಚನೆಗಳು ಅಂತಕ್ಕಂಥದ್ದು ಬರುತ್ತೆ. ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಪ್ಲ್ಯಾನ್ನ ಮಾಡಬೇಕು ಅಂತಂದರೆ ಅದನ್ನು ನೀವು ತುಂಬ ಪಾಸಿಟಿವ್ ಆಗಿ ಮಾಡಿ ಮತ್ತು ಆದಷ್ಟು ಬೇಗ ನೀವು ಒಂದು ಪ್ಲ್ಯಾನಿಗೆ ಒಂದು ಡಿಸಿಷನ್ನ ತೊಗೊಳ್ಬೇಕಾಗಿರುವಂಥ ಸಂದರ್ಭ ಬರುತ್ತೆ. ಇದರಿಂದ ನಿಮಗೆ ಲಾಭಗಳು ಕೂಡ ಬರುತ್ತೆ. ಎಲ್ಲವೂ ಕೂಡ ನಿಮ್ಮ ಒಂದು ಪರವಾಗಿಯೇ ಇರುತ್ತೆ. ನಿಮ್ಮ ಒಂದು ಪರಿಶ್ರಮದ ಮೂಲಕ ನೀವು ಅವುಗಳನ್ನು ನನಸು ಮಾಡಿಕೊಳ್ಳುವಂತಹ ಒಂದು ಕಾಲವಾಗಿರುತ್ತೆ. ಮತ್ತು ನಿಮ್ಮ ವ್ಯಾಪಾರದ ಆಸಕ್ತಿಯನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಇದು ತುಂಬ ಅಗತ್ಯ ಅಂತಲೇ ಹೇಳ್ಬೋದು. ಕೆಲಸದಲ್ಲಿ ನಿಮ್ಮ ಆಸಕ್ತಿಯನ್ನು ಮರುಪಡೆಯಲು ನೀವು ಶಾಂತತೆ ಅಂದರೆ ನೀವು ತುಂಬ ಪೇಷನ್ಸ್ ಆಗಿರಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ಕೆಲವೊಂದು ಸಂದರ್ಭದಲ್ಲಿ ಶಾಂತಿ ಅಂತಕ್ಕಂಥದ್ದೇ ನೀವು ಎಲ್ಲ ಒಂದು ಕೆಲಸಗಳಿಗೆ ಒಂದು ಸ್ಫೂರ್ತಿ ಅನಿಸುತ್ತೆ. ಮತ್ತು ನೀವು ಈ ಒಂದು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಅವರ ವ್ಯಕ್ತಿಗಳನ್ನು ಕಂಡರೆ ನಿಮಗೆ ಆಗ್ತಿರಲ್ಲ, ಅಂತಹ ವ್ಯಕ್ತಿಗಳನ್ನು ನೀವು ಭೇಟಿಯಾಗುವಂಥ ಸಂದರ್ಭ ಬರ್ಬೋದು. ಮತ್ತು ನೀವು ನಿಮ್ಮ ಪ್ರೀತಿಯಾದಂತಹ ಸಂಗಾತಿಯ ಜೊತೆಗೆ ಅವರ ಪ್ರೀತಿಯನ್ನು ನೀವು ಪಡೆಯೋಕ್ಕೆ ನೀವು ತುಂಬ ಬಯಸ್ತಾ ಇರ್ತೀರ. ಸಂಗಾತಿಯು ಕೂಡ ಒಂದು ಒಳ್ಳೆಯ ತಿಳುವಳಿಕೆಯನ್ನು ಹೊಂದಿರೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿಯ ವಾತಾವರಣವನ್ನು ಇರೋದಕ್ಕೆ ನಿಮ್ಮ ಸಂಗಾತಿ ಕೂಡ ಹೆಚ್ಚಿನ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ಬೋದು. ಸಿಂಹರಾಶಿಗೆ ಈ ದಿನ ಯಾವ ರೀತಿ ಇದೆಯಪ್ಪ ಅಂತ ನೋಡೋದಾದರೆ ಸ್ವಲ್ಪ ಈ ದಿನ ಏನಾಗುತ್ತೆ ಅಂದರೆ ಸ್ವಲ್ಪ ವೀಕ್ನೆಸ್ ಅನಿಸುತ್ತೆ ನಿಮಗೆ. ಆ ಒಂದು ವೀಕ್ನೆಸ್ಸನ್ನು ನೀವು ತುಂಬ ಎನರ್ಜೆಟಿಕ್ ಆಗಬೇಕು ಅಂದರೆ ಸ್ವಲ್ಪ ರೆಸ್ಟ್ ಬೇಕಾಗಿರುತ್ತೆ. ಈ ಒಂದು ದಿನ ಸ್ವಲ್ಪ ಆದಷ್ಟು ರೆಸ್ಟ್ ಮಾಡಿ ಮತ್ತು ನಿಮ್ಮ ಒಂದು ಸಾಮರ್ಥ್ಯದ ಕೊರತೆ ಇದೆ ಅಂತಕ್ಕಂಥದ್ದು, ನಿಮ್ಮ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಸ್ವಲ್ಪ ಈ ಒಂದು ದಿನ ರೆಸ್ಟ್ ಮಾಡಿ ಆದಷ್ಟು. ಮತ್ತು ಯಾರ್ಯಾರು ಈ ಒಂದು ರಾಶಿಯಲ್ಲಿರ್ತಕ್ಕಂತಹ ವಿವಾಹಿತರಿಗೆ ಅತ್ತೆ ಮನೆ ಕಡೆಯಿಂದ ಸ್ವಲ್ಪ ಹಣ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಕುಟುಂಬದ ಜೊತೆ ಒಂದು ಶಾಂತಿಯುತ ದಿನವನ್ನು ನೀವು ಕಳಿತೀರಾ. ಯಾವುದೇ ರೀತಿಯಾದಂತಹ ಒಂದು ಜಗಳಗಳು ಅಂತಕ್ಕಂಥದ್ದು ಇರೋದಿಲ್ಲ. ಯಾರಾದರೂ ನಿಮ್ಮ ಹತ್ರ ಸಮಸ್ಯೆ ಅಂತಕ್ಕಂಥದ್ದು ಬಂದರೆ, ಯಾರಾದರೂ ನಿಮ್ಮ ಹತ್ರ ಪ್ರಾಬ್ಲಮ್ ಹೇಳ್ಕೊಳಕ್ಕೆ ಬಂದರೆ ದಯವಿಟ್ಟು ಅದನ್ನು ಕೇಳಿ, ಅವರಿಗೆ ಒಂದು ಸ್ಪಂದಿಸಿ. ಇದರಿಂದ ಅವ್ರಿಗೂ ಕೂಡ ನೀವಿದ್ದೀರಾ ಅಂತಕ್ಕಂಥ ಒಂದು ಧೈರ್ಯ ಬರುತ್ತೆ. ಯಾರನ್ನೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವುದೇ ಕಾರಣಕ್ಕೂ ಕೂಡ ಕೆಲಸದ ವಿಷಯದಲ್ಲಿ ದಯವಿಟ್ಟು ನೀವು ಮನಸ್ಸಿಗೆ ಟೆನ್ಷನನ್ನು ತೊಗೊಳಕ್ಕೆ ಹೋಗಬೇಡಿ. ಆ ಕೆಲಸ ತನ್ನ ಪಾಡಿಗೆ ತಾನು ಆಗ್ತಾ ಇರುತ್ತೆ. ನೀವು ಅದಕ್ಕೆ ತುಂಬ ಮೈಂಡಿಗೆ ತೊಗೊಂಡು ಆರೋಗ್ಯವನ್ನು ಹಾಳು ಮಾಡ್ಕೊಳ್ಬೇಡಿ. ಈ ಒಂದು ದಿನದಲ್ಲಿ ನೀವು ಸ್ವಲ್ಪ ಪಾರ್ಟಿ ಮೂಡು ಆ ಥರ ಮಾಡಬೇಕು ಅಂದರೂ ಕೂಡ ನೀವು ಮಾಡುವಂತಹ ಕೆಲಸ ಅಂತಕ್ಕಂಥದ್ದು ತುಂಬ ನಿಮ್ಮನ್ನು ಕಾಡ್ತಾ ಇರುತ್ತೆ. ನೀವು ಮಾಡುವಂಥ ಕೆಲಸವನ್ನು ಆದಷ್ಟು ಒಂದು ಈ ಎಂಡ್ ಆಫ್ ದ ಡೇ ಮುಗಿಸ್ಬಿಡ್ಬೇಕು, ಆ ಥರ ಒಂದು ಟೆನ್ಷನ್ ಇರೋದ್ರಿಂದ ಒಂದು ಈ ಪಾರ್ಟಿ ಮೋಡ್ ಅಂತಕ್ಕಂಥದ್ದು ನಿಮ್ಮನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಆದಷ್ಟು ಕೆಲಸದ ಕಡೆಗೆ ಈ ದಿನವೆಲ್ಲ ನೀವು ಕಳಿತೀರಾ. ಮತ್ತು ಈ ದಿನ ಸ್ವಲ್ಪ ನಿಮ್ಮ ಸಂಗಾತಿಯೊಂದಿಗೆ ಒಂದು ಸಣ್ಣ ಪುಟ್ಟ ಜಗಳ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಸ್ವಲ್ಪ ನೀವು ಆಡೋ ಮಾತಿನ ಮೇಲೆ ಗಮನ ಕೊಡಿ ಮತ್ತು ದೇಹಕ್ಕೆ ಸ್ವಲ್ಪ ಆದಷ್ಟು ವಿಶ್ರಾಂತಿಯನ್ನು ಕೊಡೋದು ಉತ್ತಮವಾಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಯಾವ ರೀತಿ ಇರುತ್ತಪ್ಪ ಈ ಮಂಗಳವಾರದ ದಿನ ಅಂತ ನಾವು ನೋಡೋದಾದರೆ ಈ ದಿನ ನೀವು ತುಂಬ ಒಂದು ಸ್ಟೆಬಲ್ ಆಗಿರ್ತೀರ. ಒಂದು ಯಾವುದೇ ರೀತಿಯ ಭಯ ಇಲ್ಲ, ನಾನು ಎಲ್ಲ ಕೆಲಸವನ್ನು ತುಂಬ ಧೈರ್ಯವಾಗಿ ಮಾಡ್ತೀನಿ ಅಂತಕ್ಕಂಥ ಒಂದು ಮಾನಸಿಕ ಶಕ್ತಿ ಅಂತಕ್ಕಂಥದ್ದು ನಿಮಗೆ ತುಂಬ ಇರುತ್ತೆ ಈ ದಿನ. ಮತ್ತು ಯಾವುದೇ ಒಂದು ಸಿಚುವೇಶನ್ ಬಂದರೂ ಕೂಡ ಅದನ್ನು ನಾನು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತೀನಿ ಅಂತಕ್ಕಂತಹ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಾಗಿರುತ್ತೆ. ಮತ್ತು ವ್ಯಾಪಾರವನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಅವರ ಮುಖದ ಮೇಲೆ ನೀವು ಸಂತೋಷವನ್ನು ನೋಡ್ಬೋದು ಈ ದಿನ. ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಅವಶ್ಯಕತೆ ಅಂತ ಹೆಚ್ಚಾದಾಗ ನಿಮ್ಮನ್ನು ಒಂದು ನಿರಾಸೆಗೆ ಒಳಪಡಿಸ್ತಾರೆ. ಆದ್ದರಿಂದ ನಿಮ್ಮ ಸ್ನೇಹಿತರನ್ನು ಎಷ್ಟು ಫ್ರೆಂಡ್ಲಿ ಆಗಿರಬೇಕೋ ಅಷ್ಟು ಮಾತ್ರ ಇಡಿ, ಆದಷ್ಟು ತುಂಬ ಕ್ಲೋಸ್ ಆಗಲಿಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಒಂದು ಪ್ರೇಮಿಗಳ ಸ್ವಲ್ಪ ಹೊರಗಡೆ ಹೋಗುವಂಥದ್ದಾಗಿರ್ಬೋದು, ಹೊರಗಡೆ ಸುತ್ತಾಡುವಂಥದ್ದಾಗಿರುತ್ತೆ ಈ ದಿನ. ಮತ್ತು ಈ ದಿನ ಯಾವ ರೀತಿ ಇರುತ್ತಪ್ಪ ಅಂದರೆ ಒಂದು ಒಳ್ಳೆಯ ಒಂದು ಡೇ ಅಂತಲೇ ನಿಮ್ಮದು ಹೇಳ್ಬೋದು. ಯಾರು ಏನು ಹೇಳಿದ್ರು ಕೂಡ ಆ ಕೆಲಸವನ್ನು ನೀವು ಶ್ರದ್ಧೆಯಿಂದ ನೀವು ಮಾಡ್ತೀರಾ. ಏನಪ್ಪ ಅಂದರೆ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಕಾದಿರುತ್ತೆ. ಮತ್ತು ನಿಮ್ಮ ಸಂಗಾತಿಯು ಒಂದು ಒಳ್ಳೆಯ ಒಂದು ಮೂಡ್ನಲ್ಲಿರ್ತಾರೆ ಈ ದಿನ. ನೀವು ಏನಾದರೂ ಹೊರಗಡೆ ಹೋಗೋದಾಗಿರ್ಬೋದು, ಹೊರಗಡೆ ಆಚೆ ಕರ್ಕೊಂಡು ಹೋಗೋಣ, ಸ್ವಲ್ಪ ಶಾಪಿಂಗ್ ಮಾಡಿಸೋಣ, ಈ ರೀತಿಯಾಗಿ ಒಂದು ಒಳ್ಳೆಯ ಮೋಡಲ್ಲಿ ನೀವು
ಇರ್ತೀರಾ ಈ ಒಂದು ದಿನ. ಕನ್ಯಾ ರಾಶಿಯವರಿಗೆ ಈ ದಿನ ಒಳ್ಳೆಯ ದಿನನೇ ಆಗಿದೆ. ಇನ್ನು ನೆಕ್ಸ್ಟ್ ರಾಶಿ ಯಾವುದಪ್ಪ ಅಂದರೆ ತುಲಾ ರಾಶಿ ಆಗಿರುತ್ತೆ. ತುಲಾ ರಾಶಿಯವರಿಗೆ ಒಂದು ಆರೋಗ್ಯ ಅಂತಕ್ಕಂಥದ್ದು ಈ ಒಂದು ದಿನ ಸ್ವಲ್ಪ ಹಾಗೇ ಇದೆ. ಅದನ್ನು ಸ್ವಲ್ಪ ಚೇತರಿಸ್ಕೊಳ್ತೀರಾ ಈ ದಿನ, ಪ್ರಾಬ್ಲಮ್ ಏನೂ ಇಲ್ಲ. ಮತ್ತು ಕೆಲವೊಂದು ಭೂಮಿಗೆ ಸಂಬಂಧಪಟ್ಟಂತೆ ಹಣಕಾಸುಗಳನ್ನು ನೀವು ಖರ್ಚು ಮಾಡೋದಕ್ಕೆ ನೀವು ಒಂದು ಸಾಧ್ಯತೆಗಳು ಇದೆ. ಅಂದರೆ ಒಂದು ಭೂಮಿಯನ್ನು ಕೊಂಡ್ಕೊಳ್ಳೋದಾಗಿರ್ಬೋದು, ಅಥವಾ ಯಾವುದಾದ್ರೊಂದು ಆಸ್ತಿನ ಕೊಂಡ್ಕೊಳ್ಳುವಂತಹ ವಿಷಯದಲ್ಲಿ ಹಣವನ್ನು ಕೊಟ್ಟು ಈ ರೀತಿ ರಿಜಿಸ್ಟರ್ ಮಾಡಿಸೋದು ಅಥವಾ ಅಡ್ವಾನ್ಸ್ ಕೊಡೋದು ಆ ರೀತಿಯಾಗಿ ನಡೆಯುತ್ತೆ ಈ ದಿನ. ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಒಳ್ಳೆಯ ಒಂದು ಡೇಯನ್ನು ನೀವು ಕಳಿತೀರಾ. ಜನರು ಏನಾದರೂ ಸಮಸ್ಯೆಗಳನ್ನೇ ನಿಮ್ಮನ್ನೇನಾದರೂ ಕೇಳಿದ್ರೆ, ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಬಂದು ನಿಮ್ಗೆ ಯಾರನ್ನು ಕೇಳಿದ್ರೆ ಅವ್ರನ್ನ ದಯವಿಟ್ಟು ನೀವು ನಿರೀಕ್ಷೆ ನಿಜ ಮಾಡಿ ನೀವು ಹೆಲ್ಪ್ ಮಾಡ್ತೀರಾ ಅಂತ ನಿಮ್ಮ ಮನೆಗೆ ಬಂದಿರ್ತಾರೆ. ಅವ್ರನ್ನ ನೀವು ಡಿಸಪಾಯಿಂಟ್ ಮಾಡೋಕೆ ಹೋಗಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಸಹಾಯವನ್ನು ಮಾಡಿ. ಇದರಿಂದ ನೀವು ತುಂಬ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಮ್ಮನ್ನು ಅವರು ನೋಡ್ತಾ ಇರ್ತಾರೆ. ಮತ್ತು ತುಂಬ ಜನ ನಿಮ್ಮ ಹೆಸರನ್ನ ಕೆಡಿಸೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂಥವರಿಂದ ತುಂಬ ಹುಷಾರಾಗಿರಿ. ಮತ್ತು ಕೆಲಸ ಅಂತಕ್ಕಂಥದ್ದು ಸ್ವಲ್ಪ ನಿಧಾನವಾಗಿ ಸಾಗ್ತಾ ಇರುತ್ತೆ. ಯಾವುದೇ ರೀತಿಯಾದಂತಹ ಒಂದು ಲಾಭವನ್ನು ಕೆಲವೊಂದು ಸಂದರ್ಭದಲ್ಲಿ ತರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಒಂದು ಸಂಗಾತಿಯ ಒಂದು ಒಳ್ಳೆಯ ಸಪೋರ್ಟಿಂದ ನೀವು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ. ಏನೂ ತೊಂದರೆ ಇಲ್ಲ. ಎಲ್ಲ ಒಂದು ದಿನ ಒಂದು ಡೇ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಹೋಗುತ್ತೆ ನಿಮ್ಮದು ತುಲಾರಾಶಿಯವ್ರದ್ದು. ಇನ್ನು ನೆಕ್ಸ್ಟ್ ರಾಶಿ ಯಾವುದಪ್ಪ ಅಂದರೆ ವೃಶ್ಚಿಕ ರಾಶಿ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಇದು ಬ್ಯಾಡ್ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ವಲ್ಪ ಆರ್ಥಿಕ ನಷ್ಟ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಈ ಒಂದು ದಿನ. ಸ್ವಲ್ಪ ನೀವು ಮಾಡುವಂಥ ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ. ಮತ್ತು ಒಬ್ಬ ಒಂದು ಸಂತರ ಆಶೀರ್ವಾದ ಅಂತಕ್ಕಂಥದ್ದು ನಿಮಗೆ ಈ ದಿನ ಸಿಗಬಹುದು. ಮತ್ತು ಈ ಒಂದು ಯಾವುದಾದ್ರೂ ಒಂದು ಪ್ಲ್ಯಾನ್ ಮಾಡಿ ಏನಾದರೂ ಒಂದು ಪ್ರಾಜೆಕ್ಟ್ನ ನೀವು ಪ್ರಾರಂಭ ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪೋಷಕರೊಂದಿಗೆ ನೀವು ಚರ್ಚೆ ಮಾಡ್ತೀರಾ. ಅವರು ನಿಮಗೆ ಇದನ್ನು ಮಾಡಿದ್ರೆ ಒಳ್ಳೆಯದೋ ಕೆಟ್ಟದ್ದೋ ಆ ರೀತಿಯಾಗಿ ಒಂದು ಗೈಡೆನ್ಸನ್ನು ಕೊಡ್ತಾರೆ. ಆ ತಂದೆ ತಾಯಿ ನಿಮಗೆ ಯಾವುದೇ ರೀತಿಯಾದಂಥ ಮೋಸ ಆಗಲಿಕ್ಕೆ ಅವರು ಕೈ ಬಿಡೋದಿಲ್ಲ. ಆದ್ದರಿಂದ ಅವರು ಒಂದು ಕೊಡುವಂಥ ಸಜೆಷನ್ನ ಖಂಡಿತವಾಗಿ ನೀವು ತಗೊಳ್ಳಿ. ಮತ್ತು ಈ ಒಂದು ದಿನ ಅಂತಕ್ಕಂಥದ್ದು ನಿಮ್ಮದು ಚೆನ್ನಾಗೇ ನಡೆಯುತ್ತೆ. ನಿಮ್ಮ ಎಲ್ಲ ಕೆಲಸಗಳು ಆಫೀಸ್ ಕೆಲಸಗಳನ್ನು ಮುಗಿಸ್ಕೊಂಡು ನೀವು ಮನೆಗೆ ಬರೋದಾಗಿರ್ಬೋದು, ಅಥವಾ ಒಂದು ವಾಕಿಂಗ್ ಮಾಡುವಂಥದ್ದಾಗಿರ್ಬೋದು, ಒಂದು ಒಳ್ಳೆ ಪ್ರಶಾಂತವಾಗಿರುವಂತಹ ಪ್ಲೇಸಲ್ಲಿ ನೀವು ಕೂತ್ಕೊಂಡು ಏಕಾಂತದಲ್ಲಿ ಮಾತಾಡೋಂಥದ್ದಾಗಿರ್ಬೋದು, ಆ ರೀತಿಯಾದಂತಹ ಒಂದು ಒಳ್ಳೆಯ ಡೇನ ನೀವು ಇದು ಮಾಡ್ತೀರಾ. ಬಟ್ ಕೆಲವೊಂದು ಆರ್ಥಿಕ ನಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ. ಹಾಗೆ ನೋಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದೇ ಇದೆ. ಬಟ್ ಕೆಲವೊಂದು ನಷ್ಟಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಮತ್ತು ಮುಂದಿನ ರಾಶಿ ಯಾವುದಪ್ಪ ಅಂತಂದರೆ ಧನುಸು ರಾಶಿ. ಈ ಧನುಸು ರಾಶಿಗೆ ನಾಳೆ ಮಂಗಳವಾರ ಯಾವ ರೀತಿ ಇದೆಯಪ್ಪ ಅಂತಂದರೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿದ್ದರಿಂದ ಆರೋಗ್ಯವನ್ನು ಸ್ವಲ್ಪ ಚೇತರಿಕೆಯನ್ನು ನಾವು ನೋಡ್ಬೋದು. ಈ ದಿನ ಸ್ವಲ್ಪ ನಿಮ್ಮ ಕೋಪದ ಕೈಗೆ ಬುದ್ಧಿಯನ್ನು ಕೊಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಯಾವುದೇ ಒಂದು ಕೋಪಕ್ಕೆ ಬಿದ್ದುಬಿಟ್ಟು ನಿಮ್ಮ ಎದುರುಗಡೆ ಇರ್ತಕ್ಕಂಥವ್ರನ್ನ ಮಾತಲ್ಲಿ ಬೈಯೋದಕ್ಕೆ ಹೋಗಬೇಡಿ. ಇದರಿಂದ ತುಂಬ ನಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ನಿಮ್ಮ ಸಂಘದಲ್ಲಿ ಕೆಲವೊಂದು ಸ್ವಾರ್ಥಿಗಳಿರ್ತಾರೆ. ಅಂಥವರ ಒಂದು ಒತ್ತಡ ಅಂತಕ್ಕಂಥದ್ದು ನಿಮ್ಮ ಮೇಲೆ ಬೀಳ್ಬೋದು. ಇದರಿಂದ ನಿಮ್ಮ ಸಮಸ್ಯೆಗಳು ಕೂಡ ಸ್ವಲ್ಪ ಜಾಸ್ತಿ ಆಗ್ಬೋದು. ಆದ್ದರಿಂದ ಅಂಥ ವ್ಯಕ್ತಿಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಒಂದು ಎಚ್ಚರಿಕೆ ವಹಿಸುವುದು ಅವಶ್ಯಕವಾಗಿರುತ್ತೆ. ಯಾಕೆಂದರೆ ಇಲ್ಲಿ ಸಂಶಯಾಸ್ಪದ ವ್ಯಕ್ತಿಗಳಿಂದ ನೀವು ಹಣದಲ್ಲಿ ಮೋಸ ಹೋಗುವಂತಹ ಸಂಬಂಧಗಳು ಜಾಸ್ತಿ ಬರುತ್ತೆ. ಆದ್ದರಿಂದ ಹುಷಾರಾಗಿರಿ. ದೂರದ ಸ್ಥಳದಲ್ಲಿ ಸಂಬಂಧಿಕರುಗಳು ನಿಮ್ಮನ್ನು ಭೇಟಿ ಮಾಡ್ತಾರೆ, ನಿಮ್ಮ ಮನೆಗೆ ಬರುವಂಥದ್ದಿರ್ಬೋದು. ಮತ್ತು ಈ ದಿನದಲ್ಲಿ ಒಳ್ಳೆಯ ಸ್ನೇಹಿತರೊಂದಿಗೆ ನೀವೊಂದು ಒಳ್ಳೆಯ ಟೈಮ್ನ ಸ್ಪೆಂಡ್ ಮಾಡ್ತೀರಾ. ಮತ್ತು ಕೆಲವು ನೈಟಲ್ಲಿ ಏನಾಗುತ್ತೆ, ಸ್ವಲ್ಪ ಹಳೆಯ ವಿಷಯದ ಬಗ್ಗೆ ಸ್ವಲ್ಪ ಜಗಳ ಆಗ್ಬೋದು. ಸ್ವಲ್ಪ ಯೋಚನೆ ಮಾಡಿ ನೀವು ಮಾತಾಡೋದು ಒಳ್ಳೆಯದು. ಮತ್ತು ಯಾವುದೇ ರೀತಿಯಾದಂತಹ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ, ಭೂಮಿ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ನೀವು ಅನೇಕರನ್ನು ನೀವು ಭೇಟಿ ಮಾಡ್ತೀರಾ. ಈ ಸಂದರ್ಭದಲ್ಲಿ ಒಳ್ಳೆಯ ಸೃಜನಶೀಲತೆ ಇದೆ. ಮತ್ತು ನಿಮಗೆ ಮತ್ತು ಉತ್ಸಾಹದಿಂದ ನೀವು ಒಳ್ಳೆಯ ದಿನವನ್ನು ನೀವು ಈ ದಿನ ಕಳಿತೀರಾ. ವೈವಾಹಿಕ ಜೀವನದಲ್ಲಿ ಕೆಲವೊಂದು ಈ ಬ್ಯಾಡ್ ಮೂಮೆಂಟ್ಸ್ ಅಂತ ಇರುತ್ತಲ್ವ, ಅದನ್ನು ನೀವು ಮರೆತುಬಿಟ್ಟು ಮುಂದೆ ಹೋದರೆ ನಿಮ್ಮ ಒಂದು ಡೇ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಯಾವುದಪ್ಪ ಅಂತಂದರೆ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಮಂಗಳವಾರ ಯಾವ ರೀತಿ ಇರುತ್ತಪ್ಪ ಅಂತ ನೋಡಿದ್ರೆ, ನೀವು ಜೀವನವನ್ನು ತುಂಬ ಸಂತೋಷವಾಗಿ ಅನುಭವಿಸೋದಕ್ಕೆ ಸಿದ್ಧರಾಗಿರ್ತೀರ. ಮತ್ತು ಒಳ್ಳೆಯ ಒಂದು ಡೇ ಅಂತಕ್ಕಂಥದ್ದು ನಿಮ್ಮದು ಸ್ಟಾರ್ಟ್ ಆಗುತ್ತೆ. ಮತ್ತು ಏನಾದರೂ ಒಂದು ಫಂಕ್ಷನ್ಗಳಿಗೆ ಹೋಗೋದು ಅಥವಾ ಎಲ್ಲಾದರೂ ಟ್ರಿಪ್ಗಳು ಹೋಗುವಂತಹ ಒಂದು ಪ್ಲ್ಯಾನನ್ನು ಇದ್ದರೆ ನಿಮ್ಮಲ್ಲಿರ್ತಕ್ಕಂತಹ ವಸ್ತುಗಳ ಬಗ್ಗೆ ತುಂಬ ಜಾಗ್ರತೆಯನ್ನು ವಹಿಸಿ. ಯಾಕೆಂದರೆ ವಸ್ತುಗಳನ್ನು ನೀವು ಕಳೆದುಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಹಣವನ್ನು ಕಳೆದುಕೊಳ್ಳುವಂತಹ ಚಾನ್ಸಸ್ ಹೆಚ್ಚಾಗಿದೆ. ದಯವಿಟ್ಟು ನಿಮ್ಮ ಹಣದ ಬಗ್ಗೆ ತುಂಬ ಒಂದು ಗಮನ ಇಟ್ಕೊಳ್ಬೇಕಾಗುತ್ತೆ.
ಕಳ್ಳರ ಒಂದು ಭಯ ಅಂತಕ್ಕಂಥದ್ದು ನಿಮ್ಗೆ ಇರಬೇಕಾಗುತ್ತೆ. ಮನೆಯಲ್ಲಿ ಸದಸ್ಯರೊಬ್ಬರ ವರ್ತನೆಯಿಂದ ನಿಮಗೆ ಸ್ವಲ್ಪ ಒಂದು ತೊಂದರೆ ಆಗ್ಬೋದು. ನಿಮ್ಮ ಮನೆಯಲ್ಲಿ ಯಾರಾದರೂ ಆಗಿರ್ಬೋದು. ಅವ್ರ ಮಾತುಗಳಿಂದ ಸ್ವಲ್ಪ ನೀವು ಹರ್ಟ್ ಆಗ್ತೀರಾ. ಮತ್ತು ಅವರೊಂದಿಗೆ ನೀವು ಮಾತನಾಡುವಂತಹ ಅಗತ್ಯವಿದ್ದು ಆ ಒಂದು ಪ್ರಾಬ್ಲಮ್ ಏನಿದೆ ಅಲ್ಲೇ ಸಾಲ್ವ್ ಮಾಡ್ಕೊಂಬಿಡಿ. ಅದನ್ನು ನೀವು ಮುಂದೆ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಪ್ರೀತಿ ಅಂತಕ್ಕಂಥದ್ದಿಂದ ಅದರಿಂದ ನೀವು ಅವನ್ನ ಬದಲಾವಣೆ ಮಾಡ್ಬೋದು. ನೀವು ಕೆಲಸದಲ್ಲಿ ಇಂದು ಒಳ್ಳೆಯ ಒಂದು ಸುದ್ದಿಯನ್ನು ಪಡಿತೀರಾ. ಅದು ಪ್ರಮೋಷನ್ ಆಗಿರ್ಬೋದು, ಯಾವ ರೀತಿಯಾದರೂ ಆಗಿರ್ಬೋದು. ಒಳ್ಳೆಯ ಒಂದು ಸುದ್ದಿಯಂತೂ ಖಂಡಿತ ಕೇಳ್ತೀರಾ. ನೀವು ಮಾಡುವಂತಹ ಒಂದು ಒಳ್ಳೆಯ ಸೇವೆಯಿಂದ ಮಾತ್ರ ನೀವು ಒಂದು ಒಳ್ಳೆಯ ಸಕಾರಾತ್ಮಕತೆ ನೋಡಲು ನಿಮಗೆ ಸಹಾಯವಾಗುತ್ತದೆ. ಮತ್ತು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಈ ದಿನ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಕಾದಿದೆ. ಇನ್ನು ಮುಂದಿನ ರಾಶಿ ಯಾವುದಪ್ಪ ಅಂತಂದರೆ ಕುಂಭರಾಶಿಯಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ನಾಳಿನ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಸ್ವಲ್ಪ ಆಫೀಸಲ್ಲಿ ಟೆನ್ಷನ್ನು, ಅಂದರೆ ಎಲ್ಲ ಕೆಲಸಗಳು ನೀವೇ ಮಾಡಬೇಕಾಗಿರುವಂಥ ಸಂದರ್ಭಗಳು ಬರೋದು. ಸ್ವಲ್ಪ ಮೆಂಟಲ್ ಟೆನ್ಷನ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಟಾರ್ಗೆಟ್ ಅಂತಕ್ಕಂಥವು ಇವತ್ತು ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು ನಾವು ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಮತ್ತು ನಿಮ್ಮ ಒಂದು ಸಹೋದರ ಅಥವಾ ಸಹೋದರಿಯರಾಗಿರ್ಬೋದು, ನಿಮ್ಮ ಸಿಸ್ಟರ್ಸ್ ಆಗಿರ್ಬೋದು, ನಿಮ್ಮ ಒಂದು ಹಣದ ಅವಶ್ಯಕತೆಗಳಿಗೆ ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ, ಹಣವನ್ನು ಕೂಡ ಕೊಡ್ತಾರೆ. ಈ ದಿನ ಯಾವ ರೀತಿ ಇರುತ್ತಪ್ಪ ಅಂದರೆ, ನೀವೇನು ಜಾಸ್ತಿ ಕೆಲಸ ಮಾಡಲ್ಲ, ಬಟ್ ಪ್ರಶಂಸೆ ಅಂತಕ್ಕಂಥದ್ದು ನಿಮಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ನಿಮ್ಮ ಪ್ರೀತಿ ಪಾತ್ರರು ಯಾರಿರ್ತಾರೋ ಅವರು ನಿಮ್ಮನ್ನು ಸಂತೋಷವಾಗಿರಿಸಲು ಕೆಲವೊಂದು ಕೆಲಸಗಳನ್ನು ನಿಮಗೆ ಮಾಡ್ತಾರೆ. ಇದರಿಂದ ನೀವು ತುಂಬ ಖುಷಿಯಾಗ್ತೀರಾ. ಓ, ನನ್ನವರು ನನಗೋಸ್ಕರ ಇಷ್ಟು ತ್ಯಾಗ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಇರುತ್ತೆ ನಿಮಗೆ. ಮತ್ತು ಈ ದಿನ ನೀವು ಸ್ವಲ್ಪ ನಾಲೆಡ್ಜನ್ನು ಗೇನ್ ಮಾಡ್ತೀರಾ. ಇದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ಹೆಲ್ಪ್ ಆಗುತ್ತದು. ಮತ್ತು ಈ ಒಂದು ದಿನ ನಿಮಗೆ ಹಳೆಯ ಜನರೊಂದಿಗೆ ನೀವು ಭೇಟಿ ಮಾಡ್ತೀರಾ. ಆ ರೀತಿಯಾಗಿ ಅವರಿಂದ ಒಂದು ಒಳ್ಳೆಯ ನಾಲೆಡ್ಜ್ ಅಂತಕ್ಕಂಥದ್ದು ಶೇರ್ ಮಾಡ್ಕೊಳ್ತೀರಾ. ಮತ್ತು ನಿಮ್ಮ ಒಂದು ಸಂಗಾತಿಯೊಂದಿಗೆ ಜಗಳಗಳನ್ನೇನಾದರೂ ಆಡಿದರೆ ಆ ಜಗಳಗಳನ್ನೆಲ್ಲವನ್ನು ಮರೆತುಬಿಟ್ಟು ಪ್ರೀತಿಯಿಂದ ಆಲಂಗಿಸಲು ಬಂದಾಗ ನಿಮ್ಮ ಜೀವನ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಕುಂಭರಾಶಿಯವರಿಗೆ ಈ ದಿನ ಒಳ್ಳೆಯ ಗುಡ್ ಡೇ ಅಂತಲೇ ನಾವು ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರೋಂಥ ಮೀನರಾಶಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ನೀವು ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನೀವು ತೊಡಗಿಸ್ಕೊಳ್ತೀರಾ. ಮತ್ತು ಹಣದ ಲಾಭ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಇದೆ ಈ ಒಂದು ದಿನದಲ್ಲಿ. ವಿವಿಧ ಮೂಲಗಳಿಂದ ನಿಮಗೆ ಹಣ ಬರುತ್ತೆ. ಸಮಸ್ಯೆಗಳನ್ನು ದೂರ ತಳ್ಳಿ ನಿಮ್ಮ ಒಂದು ಸ್ನೇಹಿತರ ನಡುವೆ ಒಂದು ಒಳ್ಳೆಯ ಬಾಂಡಿಂಗ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ನಿಮ್ಮ ಒಂದು ಪ್ರೀತಿಯನ್ನು ಅಮೂಲ್ಯ ವಸ್ತುಗಳಂತೆ ಹೊಸತನದಿಂದ ನೀವು ಇಟ್ಕೊಳ್ತೀರಾ. ನಿಮ್ಮ ಒಂದು ಗುರಿಗಳನ್ನು ಸಾಧಿಸಲು ಒಂದು ಒಳ್ಳೆಯ ಅವಕಾಶ ಅಂದರೆ ಈ ಒಳ್ಳೆಯ ದಿನ ಆಗಿರುತ್ತೆ. ದಯವಿಟ್ಟು ನಿಮ್ಮ ಒಂದು ಈ ಅವಕಾಶವನ್ನು ಬಳಸ್ಕೊಳ್ಳಿ. ಮತ್ತು IT ಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಕೆಲವೊಂದು ಫಾರಿನ್ಗಳಿಂದ ನಿಮಗೆ ಕಾಲ್ಸ್ಗಳನ್ನು ನೀವು ಪಡೆಯಬಹುದು. ಫಾರಿನ್ ಆಪರ್ಚುನಿಟೀಸ್ ಕೂಡ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಮತ್ತು ಒಂದು ಗೊಂದಲಮಯವಾದಂತಹ ಒಂದು ದಿನ ಅಂತಲೇ ಇರ್ಬೋದು. ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಈ ದಿನ ನಿಮಗೆ. ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಒಂದು ಒಳ್ಳೆಯ ಡೇಯನ್ನು ನೀವು ಸ್ಪೆಂಡ್ ಮಾಡ್ತೀರಾ. ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಫಲಗಳನ್ನು ನೀವು ಕಾಣ್ತೀರಾ. ಇಷ್ಟ ಆಗಿತ್ತು ಈ ಒಂದು ಮಂಗಳವಾರದ ರಾಶಿ ಭವಿಷ್ಯ. ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.